ಒಂದು ಶಾಂಪೂ ಅಲ್ಲಿ ಗಮನಿಸಬೇಕಾಗಿರೋ 3 ಅಂಶ ಇರುತ್ತೆ. ಅದರಲ್ಲಿ ಸಲ್ಫೇಟ್ ಇರಬಾರ್ದು, ಪ್ಯಾರಾಬಿನ್ ಇರಬಾರ್ದು, ಸಿಲಿಕಾನ್ ಇರಬಾರ್ದು. ಓಕೆ, ಇದು ಮೋಸ್ಟ್ ಡೇಂಜರಸ್. ಯಾಕೆ? ಈ 3 ಅಂಶ ಸಿಲಿಕಾನ್, ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಇಲ್ಲದೆ ಇರೋ ಶಾಂಪುಗಳು ತುಂಬಾ ಎಕ್ಸ್ಪೆನ್ಸಿವ್. ನಾವೇನ್ ಮಾಡ್ತೀವಿ, ವಿತೌಟ್ ಪ್ರೊಟೆಕ್ಷನ್ ಯಾರೋ ಒಬ್ರು ಕರೀತಾರೆ, ನಾವು ಆಚೆ ಕಡೆ ಹೋಗಕ್ ಸ್ಟಾರ್ಟ್ ಮಾಡ್ತೀವಿ, ತರಕಾರಿ ತರಬೇಕು, ಇನ್ನೊಂದು ಮಕ್ಳು ಸ್ಕೂಲಿಗೆ ಬಿಟ್ಟು ಬರಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು. ಈ ಅಲ್ಟ್ರಾ ವೈಲೆಟ್ ರೇಸ್ಗಳು ಏನ್ ಮಾಡ್ತವೆ, ನಿಮ್ಮ ಸ್ಕಿನ್ ಅಲ್ಲಿರೋ ವಾಟರ್ ಕಂಟೆಂಟ್ ನ ಸಾಯಿಸ್ತಾ ಬರ್ತವೆ. ಸೋಪನ್ನ ಹಾಕಿ ಇನ್ನೊಂದನ್ನ ಹಾಕಿ ಸ್ಕಿನ್ ಅನ್ನ ವಾಶ್ ಮಾಡಿ ಲಕ್ಷ ಲಕ್ಷ ಡೋರ್ಗಳನ್ನ ನಿಮ್ ಸ್ಕಿನ್ ಅಲ್ಲಿ ಓಪನ್ ಮಾಡ್ತಿರಲ್ಲ, ಅದನ್ನ ಕರೆಕ್ಟ್ ಆಗಿ ಲಾಕ್ ಮಾಡಿದ್ರ ಅಂತ ಯಾರು ಯೋಚನೆ ಮಾಡಲ್ಲ. ಅದನ್ನೇ ಮಾಯಿಶ್ಚರೈಸಿಂಗ್ ಅಂತ ಕರೀತಾರೆ. ನಿಮ್ ಸ್ಕಿನ್ ಆ ತಕ್ಷಣಕ್ಕಷ್ಟೇ ಬ್ರೈಟ್ ಆಗಬಾರ್ದು. ನಿರಂತರ ಬಳಸ್ತಾ 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 ಆ ಬ್ರೈಟ್ನೆಸ್ ನ ನಿಮ್ಮ ಒರಿಜಿನಲ್ ಕಲರ್ ಮಾಡ್ತಕ್ಕಂತ ಒಂದು ಬ್ರೈಟ್ನಿಂಗ್ ಕ್ರೀಮ್. ಪಾಸಿಟಿವ್ ರಿಸಲ್ಟ್ ಹೇಳ್ಬೇಡಿ, ಯಾಕೆಂದ್ರೆ ಇದಕ್ಕೆ ತುಂಬಾ ಪಾಸಿಟಿವ್ ರಿಸಲ್ಟ್ ನಾವು ತಂದಿದೀವಿ. ನಾವು ಕೇಳಿದ ಫಸ್ಟ್ ಮಾತು ಏನಂತಂದ್ರೆ ನೆಗೆಟಿವ್ ಹೇಳಿ ಅಂತ. ನಿಮ್ಗೊಂದು ಮಾತು ಹೇಳ್ತೀನಿ, ಸೋಪು 1 ಲಕ್ಷಕ್ಕಿಂತ ಜಾಸ್ತಿ ಯೂನಿಟ್ ಸೇಲ್ ಆಗಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸರ್, ಈಗ ಇತ್ತೀಚಿನ ದಿನದಲ್ಲಿ ಕೂದಲ ನಿರ್ವಹಣೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಮ್ಗೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಶಾಂಪೂ ಮತ್ತೆ ಕಂಡೀಷನರ್ ತುಂಬಾ ಸಹಕಾರಿ ಅಂತ ನನಗೆ ಅನ್ನಿಸ್ತು. ಹಂಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಒಂದು ಶಾಂಪೂ ಮತ್ತೆ ಕಂಡೀಷನರ್ ಇದೆಯಲ್ಲ ನಿಮ್ಮ ಸಂಸ್ಥೆದು, ಸೊ ಇದು ಎಷ್ಟರ ಮಟ್ಟಿಗೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಸರ್? ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ಶಾಂಪೂ ಕಂಡೀಷನರ್ನ ಮಾಡಬೇಕು. ವರ್ಜಿನ್ ಕೋಕೋನಟ್ ಆಯಿಲ್ ಎಷ್ಟರ ಮಟ್ಟಿಗೆ ಒಂದು ಅಂಗನ ಆರೈಸುತ್ತೆ, ಪೋಷಿಸುತ್ತೆ ಅಂತಂದ್ರೆ ಅದ್ಭುತ. ಅದನ್ನ ನಾವು ಊಹಿಸಕ್ ಸಾಧ್ಯ ಇಲ್ಲ. ಅದರಲ್ಲಿರ್ತಕ್ಕಂತಹ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇರ್ಬೋದು, ಸೋಡಿಯಂ ಮೊನೊಲಾರಿಕ್ ಆಸಿಡ್ ಇರ್ಬೋದು, ಇದನ್ನ ಪ್ರಪಂಚದಲ್ಲೇ ಒಂದು ವಿಶೇಷವಾಗಿರೋ ಉತ್ಪನ್ನವನ್ನಾಗಿ ಮಾಡುತ್ತೆ. ಇದರ ಜೊತೆಗೆ ನಾವು ಯಾವ ಸಮಸ್ಯೆಗೆ ಬೇಕಾದ್ರೂ ಇದಕ್ಕೆ ಉತ್ತರನ ನೀವು ಕೊಡ್ಬೋದು. ಎನಿ ಪ್ರಾಬ್ಲಮ್ಸ್. ಅದರಲ್ಲಿ ಇತ್ತೀಚೆಗೆ ಸ್ಕಿನ್ ಸಮಸ್ಯೆ, ಈ ಏರ್ ಸಮಸ್ಯೆ, ಇದು ಅತ್ಯಂತ ಹೆಚ್ಚಾಗ್ತಿದೆ. ಒಂದು ಶಾಂಪೂನಲ್ಲಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ತಿಳಿ ಬಯಸೋದೇನು ಅಂತಂದ್ರೆ, ಏನ್ ಗಮನಿಸಬೇಕು, ಡೋಂಟ್ ಗೋ ಫಾರ್ ಅಟ್ರಾಕ್ಟಿಂಗ್ ಪ್ಯಾಕಿಂಗ್. ಅಟ್ರಾಕ್ಟಿವ್ ಪ್ಯಾಕಿಂಗ್ ಇದೆ, ಅಟ್ರಾಕ್ಟಿವ್ ಅಡ್ವರ್ಟೈಸ್ಮೆಂಟ್ ಇದೆ, ಅಟ್ರಾಕ್ಟಿವ್ ಮೋಹಕ ತಾರೆಯರು ಬಂದು ಅದನ್ನು ಹೇಳ್ತಾ ಇದ್ದಾರೆ ಅಂತ ತಗೋಬಾರ್ದು. ಒಂದು ಶಾಂಪೂ ಅಲ್ಲಿ ಗಮನಿಸಬೇಕಾಗಿರೋ 3 ಅಂಶ ಇರುತ್ತೆ. ಅದರಲ್ಲಿ ಸಲ್ಫೇಟ್ ಇರಬಾರ್ದು, ಪ್ಯಾರಾಬಿನ್ ಇರಬಾರ್ದು, ಸಿಲಿಕಾನ್ ಇರಬಾರ್ದು. ಇದು ಮೋಸ್ಟ್ ಡೇಂಜರಸ್. ಯಾಕೆ ಸಂದೀಪ್, ನಾವು ತಲೆಗೆ ಸ್ನಾನ ಮಾಡ್ತೀವಿ, ತಲೆ ಎಲ್ಲಿದೆ? ಮೇಲಿದೆ. ಸೊ ಮೇಲ್ಗಡೆ ಇರೋ ಭಾಗಕ್ಕೆ ನೀವೇನಾದ್ರು ಅತ್ಯಂತ ಹೆಚ್ಚು ರಾಸಾಯನಿಕನ ಬಳಸ್ತಾ ಇದ್ದೀರಾ ಡೈಲಿ ಅಂತಂದ್ರೆ, ನೀವು ತಲೆಗೆ ನೀರ್ ಹಾಕೊಂಡ್ಮೇಲೆ ಆ ನೀರ್ ಎಲ್ಲಿ ಹೋಗುತ್ತೆ? ತಲೆಯಿಂದ ಮೇಕ್ ಹೋಗುತ್ತಾ, ಕೆಳಗೆ ಬರುತ್ತಾ? ಕೆಳಗೆ ಬರುತ್ತೆ. ಕಣ್ಣು, ಕಿವಿ, ಮೂಗು, ನಿಮ್ಮ ದೇಹದ ಎಷ್ಟು ಸೂಕ್ಷ್ಮ ಅಂಗಗಳ ಮುಖಾಂತರ ನೀರ್ ಕೆಳಗೆ ಹೋಗುತ್ತೆ. ತಲೆಗಷ್ಟೇ ಹಾನಿ ಮಾಡಲ್ಲ, ಎಲ್ಲ ಜಾಗಕ್ಕೂ ಹಾನಿ ಮಾಡ್ತಾ ಹೋಗ್ತಾ ಇರುತ್ತೆ. ಈ 3 ಅಂಶ ಸಿಲಿಕಾನ್, ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಇಲ್ಲದೆ ಇರೋ ಶಾಂಪುಗಳು ತುಂಬಾ ಎಕ್ಸ್ಪೆನ್ಸಿವ್. ಅದು ರಾಯಲ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಆಗುತ್ತೆ ಸಂದೀಪ್. ನನಗನ್ನಿಸ್ತು, ಹಂಗಾದ್ರೆ ಬರೀ ಶ್ರೀಮಂತರ ಎಲ್ಲ ಇದನ್ನ ಬಳಸಂಗಿದ್ರೆ ಇವತ್ತು ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಒಂದು ಪ್ರಾಡಕ್ಟ್ ಅನ್ನ ತಲುಪ್ಸಕ್ಕೆ ಒಂದು ವೇದಿಕೆಗಳೇ ಇಲ್ಲ. ಇದು ಅವಶ್ಯಕತೆ ಇಲ್ಲ. ಅಂತ ಒಂದು ಪ್ರೀಮಿಯಂ ಪ್ರಾಡಕ್ಟ್ನ, ಇದು ಯಾವುದೂ ಇರಬಾರ್ದು, ಅದನ್ನ ಒಂದು ಕಮ್ಮಿ ರೇಟ್ಗೆ ನನ್ನ ಒಬ್ಬ ಜನ ಬಳಸಬೇಕು. ನಮ್ಮ ಪ್ರಾಡಕ್ಟ್ ಸ್ಪೆಷಾಲಿಟಿ ಏನಂದ್ರೆ ತುಂಬಾ ಪ್ರೀಮಿಯಂ ಇಂಟರ್ನ್ಯಾಷನಲ್ ಕ್ವಾಲಿಟಿಗೆ ಇದೆ. ಅದು ತುಂಬಾ ಎಕ್ಸ್ಟ್ರಾರ್ಡಿನರಿ ಇದೆ. ಬಜೆಟ್ ಮಾತ್ರ ತುಂಬಾ ಕಮ್ಮಿ ಇದೆ. ಒಬ್ಬ ಸಾಮಾನ್ಯ ಬಳಸಬೇಕಾದ್ರೆ ನಿರಂತರ ಬಳಸೋದು, ನಿರಂತರ ಬಳಸೋದು. ಈ ತರ ಈ ವರ್ಜಿನ್ ಕೋಕೋನಟ್ ಆಯಿಲ್ಗೆ ಇನ್ನೇನೇನು ಆಡ್ ಮಾಡಬಹುದು ಅಂತ ನಾವು ಯೋಚನೆ ಮಾಡಿದಾಗ, ಸೊ ಇದಕ್ಕೆ ಅಲೋವೆರಾನ ತುಂಬಾ ಬಳಸ್ತಾ ಬಂದ್ವಿ ನಾವು. ವಾಷಿಂಗ್ ಟೈಮ್ ಅಲ್ಲಿ ಹಿಚ್ಚಿಂಗ್ ಆಗುತ್ತೆ, ಒಂದು ಇರಿಟೇಷನ್ ಆಗುತ್ತೆ, ಸ್ಕಿನ್ ರೆಡ್ ಆಗೋದಿರುತ್ತೆ. ಜೊತೆಗೆ ಬಯೋಟಿನ್ ಹಾಕಿದ್ವಿ. ಬಯೋಟಿನ್ ಏನ್ ಮಾಡುತ್ತೆ, ರೂಟ್ ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಏರ್ ನ ತುಂಬಾ ಥಿಕ್ ಆಗಿ ಸ್ಟ್ರಾಂಗ್ ಆಗಿ, ಸೊ ನಾಟ್ ಓನ್ಲಿ ದಟ್, ಒಂದು 10-15 ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ಅದಕ್ಕೆ ಆ್ಯಡ್ ಮಾಡಿ. ಯಾಕೆಂದ್ರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ವಾಶ್ ಮಾಡ್ತೀರಾ, ಕ್ಲೆನ್ಸ್ ಆಗುತ್ತೆ. ಕ್ಲೆನ್ಸ್ ಆದ್ಮೇಲೆ ಸುಮ್ಮನೆ ಬರೋದ್ರ ಬದಲು ಆ ಜಾಗದಲ್ಲಿ ಪೋಷಕಾಂಶಗಳನ್ನ ಡ್ರಾಪ್ ಮಾಡಿ ಬಂದ್ರೆ ಮತ್ತೆ ಕೂದಲಿಗೆ ಆ ಸಿಲ್ಕಿ ಎಫೆಕ್ಟ್, ಆ ಸಾಫ್ಟ್ನೆಸ್, ದಿನ ನೀವು ಮುಟ್ಕೊಂಡ್ರೇನೆ ನಿಮ್ ಕೂದಲು ನಿಮಗೆ ಖುಷಿ ಕೊಡ್ಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಹೇರ್ ವಾಶ್ ಮಾಡ್ತಾರೆ, ಕಂಪ್ಲೀಟ್ ಮಾಡಲ್ಲ. ಕಂಪ್ಲೀಟ್ ಯಾವಾಗ ಅದನ್ನ ಕಂಡೀಷನಿಂಗ್ ಮಾಡಬೇಕು, ವಾಶ್ ಮಾಡಿದ್ರಿ. ಸೊ ಇದೇ ವರ್ಜಿನ್ ಕೋಕೋನಟ್ ಆಯಿಲ್ಗೆ ಶಿಯಾ ಬಟರ್, ಅವಕಾಡೋ ಆಯಿಲ್, ಇದನ್ನೆಲ್ಲ ಆಡ್ ಮಾಡಿ ಒಂದು ಪವರ್ಫುಲ್ ವಿಟಮಿನ್ ಇ ನ ಎಕ್ಸ್ಟ್ರಾಕ್ಟ್ ನ ಅದಕ್ಕೆ ಹಾಕಿ ಒಂದು ಕಂಡೀಷನರ್ ನ ಮಾಡಿದ್ವಿ. ವಾಶ್ ಮಾಡಿ ಕಂಡೀಷನಿಂಗ್ ಮಾಡಿ, ದೆನ್ ನೋಡಿ ನಿಮ್ ಹೇರ್ ನ
ಏರ್ ಫಾಲಿಂಗ್, ಡ್ಯಾಂಡ್ರಫ್, ಏರ್ ಸ್ಪ್ಲಿಟ್ ಆಗ್ತಿದೆ, ಪ್ರೋಟೀನ್ ಲಾಸ್ ಆಗ್ತಿದೆ, ನಿಮ್ದು ಎಷ್ಟು ಕಂಪ್ಲೇಂಟ್ ಇದೆಯೋ ಅಷ್ಟು ಕಂಪ್ಲೇಂಟ್ ನಿಮಗೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ನಿಶ್ಚಿಂತೆಯಿಂದ ದೀರ್ಘಕಾಲಿನವರೆಗೆ ಸರ್ ನಾನೊಂದು ಬಜೆಟ್ ಫ್ರೆಂಡ್ಲಿ ಆಗಿ ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ನ ಬಳಸಬೇಕು ಅಂದರೆ ನಮ್ಮ ಶಾಂಪೂ ಆ್ಯಂಡ್ ಕಂಡೀಷ್ನರ್ನ ನೀವು ರೆಗ್ಯುಲರ್ ಆಗಿ ಬಳಸಿದ್ರೆ ಯು ಗಾಟ್ ಎ ವೆರಿ ಬೆಸ್ಟ್ ರಿಸಲ್ಟ್. ಎಸ್ ಕೇವಲ ಇಲ್ಲಿಯವರು ಮಾತ್ರ ಅಲ್ಲ, ವಿದೇಶಿಗರು ಕೂಡ ನಿಮ್ಮ ಐಟಮ್ ಅನ್ನ ಇಲ್ಲಿಂದ ತರಿಸ್ಕೊಂಡು ಬಳಕೆ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಸಾವಿರಾರು ಬಾಕ್ಸ್ಗಳು ಇಲ್ಲಿಂದ ಹೋಗಿದೆ ಅನ್ನೋದನ್ನ ಕೇಳ್ಪಟ್ಟೆ ನಾನು. ತುಂಬಾ ದೊಡ್ಡ ಪ್ರಮಾಣದಲ್ಲಿ. ರಷ್ಯಾದಿಂದ ನಮಗೆ ಸಿಕ್ಕ ಒಂದು ಮನ್ನಣೆ ತುಂಬಾ ಇತ್ತು. US ಇಂದ ಇತ್ತೀಚೆಗೆ ಇಬ್ರು ಫ್ರೆಂಡ್ಸ್ಗಳು ಪರ್ಸನಲ್ ಆಗಿ ಬಂದು ವಿ ಸರ್ಪ್ರೈಸ್ಡ್ ಅಂತಂದ್ರು. ಅಂಡ್ ಅವ್ರು ಹೇಳ್ತಾ ಇದ್ರು, ನನಗೆ ಕಾನ್ಫಿಡೆಂಟ್ ಇತ್ತು ನೀನ್ ಏನೋ ಮಾಡ್ತೀಯಾ, ನೀನ್ ಇಷ್ಟು ಟೈಮ್ ತಗೋತಿದ್ಯಾ ಅಂತಂದ್ರೆ ಏನೋ ಮಾಡ್ತಾ ಇದ್ದಾನೆ, ಅವ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ ಗುರು ತುಂಬಾ ಅಂತ ಹೇಳ್ತಿದ್ರು. ದೆನ್ ಡೂ ಇನ್ ಎ ಬಿಸ್ನೆಸ್ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಂದೀಪ್, ನಮ್ಮ ಮ್ಯಾಕ್ಸಿಮಮ್ ಫೋಕಸ್ ನನ್ನ ಕಂಪ್ನಿಗೆ ಹೆಸರಿಡ್ಬೇಕಾರ್ಲೇನೆ ನಾನು ಬೇರೆ ತರ ಇಡ್ಲಿಲ್ಲ. ಸ್ವದೇಶಿ ದಿಶಾ ಅಂತ ಇಟ್ಟೆ. ದೇಶೀಯವಾಗಿ ದಾರಿಗಳನ್ನ ಬದಲು ಮಾಡೋಣ, ದೇಶೀಯವಾಗಿರ್ತಕ್ಕಂಥ ಜನಕ್ಕೆ ಅದ್ರ ಉಪಯೋಗ ಆಗ್ಬೇಕು. ಇಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ ಸಂದೀಪ್, ತುಂಬಾ ಹೆಮ್ಮೆ ಇದೆ. ಪ್ರಾಡಕ್ಟ್ ದೇಶದಿಂದ ಪಿಕ್ಯೂರ್ ಮಾಡ್ತಾ ಇದ್ದೀನಿ, ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ದೇಶದ ಜನಗಳ ಕೈಲೇ ಮಾರಿಸ್ತಾ ಇದ್ದೀನಿ. ಪ್ರತಿ ಒಂದು ಪೈಸನೂ ಕೂಡ ನಮ್ಮಲ್ಲೇ ಸರ್ಕ್ಯುಲೇಟ್ ಆಗೋದ್ರಿಂದ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಗೆ ಆಸೆ ಬಿಟ್ಟು ಅವ್ರಿಗೆ ಯಾವುದು ಕೇರ್ ಇಲ್ಲ, ನಮ್ಮ ಮೇಲೆ ಯಾವುದು ಕನ್ಸರ್ನ್ ಇಲ್ಲ, ದುಡ್ಡಷ್ಟೇ ಇಂಪಾರ್ಟೆಂಟ್. ಬಟ್ ನಾವು ಈ ಸ್ವದೇಶಿ ದಿಶಾದಿಂದ ನಿಮ್ಮನ್ನ ಪ್ರೀತಿಸೋದ್ರ ಜೊತೆಗೆ ನಿಮ್ಗೊಂದು ಅವಕಾಶನ ಕಲ್ಪಿಸ್ಕೊಡ್ತಾ ಇದೀವಿ. ಫಾರಿನಿಂದ ತುಂಬಾ ಬರ್ತಾ ಇದೆ, ಕಳಿಸ್ತಾ ಇದೀವಿ, ಆದ್ರೆ ನಮ್ಮ ಮೊದಲನೇ ಪ್ರಾಮುಖ್ಯತೆ ದೇಶೀಯವಾಗೇನೆ ತುಂಬಾ ಯೋಚಿಸ್ತಾ ಇದೆ. ಖಂಡಿತ ಸರ್. ಈಗ ನಾವೆಲ್ಲ ಹೊರಗಡೆ ಹೋಗಿ ಒಳಗಡೆ ಬಂದ ತಕ್ಷಣ ಫೇಸ್ ವಾಶ್ ಮಾಡಬೇಕು ಅಂತ ಒಂದು ಡಿಸೈಡ್ ಆಗ್ತೀವಿ. ಈಗ ನಮ್ಗೆ ಅದೊಂದು ಮಾಮೂಲಿ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಕಾಲಿಗೆ ನೀರು ಹಾಕೊಂಡು ಬರಬೇಕು, ಮುಖಕ್ಕೆ ನೀರು ಹಾಕೊಂಡು ಬರಬೇಕು ಅಂತ ಹಿರಿಯವರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಏನಾಗಿದೆ, ನೀರಿನ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಕ್ರೀಮ್ಗಳ ತರ ಅಪ್ಲೈ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ತಾ ಇದೀವಿ. ಈ ನೆಲೆಯಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಇಂದಾನೆ ಒಂದು ಫೇಸ್ ವಾಶ್ ಅನ್ನ ನೀವು ಕಂಡು ಹಿಡಿದಿದ್ದೀರಾ. ನನಗೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇದರ ಅವಶ್ಯಕತೆ ಇತ್ತಾ ಸರ್? ತುಂಬಾ ಇತ್ತು. ಓಕೆ, ಈಗ ಎಲ್ಲರಿಗೂ ಅದು ಅವಶ್ಯಕತೆ ಇರಬಹುದು, ಬೇರೆ ಬೇರೆ ಕಂಪನಿಗಳು ಕೂಡ ನಮ್ಮ ಮಧ್ಯದಲ್ಲಿ ಇರಬಹುದು. ಆದರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ಸ್ಪೆಷಾಲಿಟಿ ಏನು, ಅಂದರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ಈ ಫೇಸ್ ವಾಶ್ ಇದೆಯಲ್ಲ, ಇದರ ಸ್ಪೆಷಾಲಿಟಿ ಏನು ಅನ್ನೋದು ಬೇಕು ನನಗೆ. ಸೂಪರ್, ವೆರಿ ನೈಸ್ ಕ್ವಶನ್ ಸಂದೀಪ್. ನೋಡಿ ಸಂದೀಪ್, ಸ್ಕಿನ್ ಅನ್ನೋದು ಹೇಗೆ ಅಂತಂದ್ರೆ ಇದು ಬ್ಯಾಂಕ್ ತರ ಕೆಲಸ ಮಾಡುತ್ತೆ. ನೀವೇನಾದ್ರೂ ದುಡ್ಡನ್ನ ಬ್ಯಾಂಕಿಗೆ ಇಟ್ರೆ ಬ್ಯಾಂಕ್ ಅವ್ರು ಇಂಟ್ರೆಸ್ಟ್ ಕೊಡ್ತಾರೆ. ನೀವು ಅದೇ ದುಡ್ಡನ್ನ ಏನಾದ್ರು ಬ್ಯಾಂಕ್ ಅವ್ರ ಹತ್ರ ತಗೊಂಡ್ರೆ ಅವ್ರು ನಿಮಗೆ ಇಂಟ್ರೆಸ್ಟ್ ಆಗ್ತಾರೆ. ಸ್ಕಿನ್ ಅಷ್ಟೇ, ನೀವೇನಾದ್ರೂ ಅದಕ್ಕೆ ಒಳ್ಳೆ ಪೋಷಕಾಂಶ ಕೊಡ್ತಿದ್ರೆ ತುಂಬಾ ದೀರ್ಘದವರೆಗೆ ಹೆಂಗಾಗಿರುತ್ತೆ, ತುಂಬಾ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ಕೆಮಿಕಲ್ ಟ್ರೀಟ್ ಮಾಡ್ತಿದ್ದೀರಾ ಅಂದ್ರೆ ಜಲ್ದಿ ಹಾಳಾಗುತ್ತೆ, ಸುಕ್ಕಾಗುತ್ತೆ, ಡಲ್ ಆಗುತ್ತೆ. ಯಾವಾಗ ಸ್ಕಿನ್ ಎಕ್ಸ್ಪೆಷಲಿ ಮುಖದ ಸ್ಕಿನ್ ಡಲ್ ಆಗುತ್ತೋ ನಿಮ್ಮ ಇಂದ್ರಿಯಗಳು ಗಮನಿಸಕ್ಕೆ ಅಂದ್ರೆ ಮುಖ ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ, ತುಂಬಾ ಸೆನ್ಸಿಟಿವ್ ಅಂಗಗಳಿದೆ. ಕಣ್ಣು, ಕಿವಿ, ಮೂಗು, ಇದೆಲ್ಲ ನಮ್ಮ ದೇಹದ ಇಂದ್ರಿಯಗಳು ಅತಿ ಹೆಚ್ಚು ತುಂಬಾ ಚೆನ್ನಾಗಿ ಕೆಲಸ ಮಾಡೋದು. ಮತ್ತೆ ಒಂದು ನರಮಂಡಲ, ಒಂದು ಸೆನ್ಸಿಟಿವ್ ನರಮಂಡಲ ನಮ್ಮ ತಲೆಭಾಗದಲ್ಲಿದೆ. ಇಲ್ಲಿಗೆ ನೀವು ಎಂತೆಂಥದ್ದು ರಾಸಾಯನಿಕಗಳನ್ನ ಹಾಕಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಸಾಲ ತಗೋತಿದ್ದೀರಾ ಅಂತ. ಸಾಲ ತಗೋಬೇಡಿ, ಇವತ್ತಿಂದ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ನಾವೇನ್ ಅಂದ್ಕೊಂಡ್ವಿ, ಸ್ಕಿನ್ ಅಂದ್ರೆ ಬರೀ ವಾಶ್ ಮಾಡಬಾರ್ದು. ಸ್ಕಿನ್ ಅನ್ನ ನೀವು ವಾಶ್ ಮಾಡಿದಾಗ ನಿಮ್ಮ ಎಲ್ಲ ಎಂಟೈರ್ ಹೋಲ್ಸ್ ಓಪನ್ ಆಗ್ಬಿಡುತ್ತೆ, ಕ್ಲೆನ್ಸಿಂಗ್ ಅಂತ ಕರಿತೀವಿ. ಆ ಓಪನ್ ಆದ ಟೈಮಲ್ಲಿ ಅಲ್ಲಿಗೆ ಏನೇನು ಡ್ರಾಪ್ ಮಾಡ್ಬರಕ್ ಸಾಧ್ಯ, ಏನೇನು ಬಿಟ್ಟು ಬರಕ್ ಸಾಧ್ಯ, ಎಂತೆಂಥದ್ನ ನಾವು ಹಾಕ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಈ ಫೇಸ್ ವಾಶ್ನ ರೆಡಿ ಮಾಡಿದ್ವಿ. ಈ ಫೇಸ್ ವಾಶ್ ಅಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಜೊತೆಗೆ ಅಲೋವೆರಾ ಎಕ್ಸ್ಟ್ರಾಕ್ಷನ್, ವಿಟಮಿನ್ ಇ, ಜೊಜೋಬಾ ಎಕ್ಸ್ಟ್ರಾಕ್ಷನ್ ಜೊತೆಗೆ ಇದರಲ್ಲಿ ಅರಿಶಿಣದ ಎಕ್ಸ್ಟ್ರಾಕ್ಷನ್ ಕೂಡ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಓವರ್ ಆಲ್ ಕಂಪ್ಲೀಟ್ ನಿಮ್ಮ ಸ್ಕಿನ್ ಹೆಲ್ತಿ ಆಗಿರ್ಬೇಕು, ತುಂಬಾ ಡೀಪ್ ಆಗಿ ಮಾಯಿಶ್ಚರೈಸಿಂಗ್ ಆಗ್ಬೇಕು, ಆಮೇಲೆ ನಿಮ್ಮ ಸ್ಕಿನ್ ರಿಲ್ಯಾಕ್ಸ್ ಫೀಲ್ ಆಗ್ಬೇಕು, ಜೊತೆಗೆ ತುಂಬಾ ಶೈನ್ ಆಗಿ ತುಂಬಾ ಹೆಲ್ದಿ ಆಗಿರ್ಬೇಕು. ನಿರಂತರವಾಗಿ ಬಳಸಬೇಕಾದ್ರೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ಈಗ ಒಂದು ಮಗು ತಾಯಿಯ ಮಡ್ಲಲ್ಲಿ ಮಲಗಬೇಕಾದ್ರೆ ಭಯ ಪಡಲ್ಲ, ಅದೇನೇ ಆಗಿರ್ಲಿ ನನ್ನ ತಾಯಿ ಮಡ್ಲಲ್ಲಿ, ಯಾಕೆಂದ್ರೆ ತಾಯಿ ರಕ್ಷಿಸ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಅದೇ ತರ ಈ ನಮ್ಮ ಪ್ರಾಡಕ್ಟ್ಗಳು ಒಬ್ಬ ಗ್ರಾಹಕನಿಗೆ ಆ ಕಾನ್ಫಿಡೆನ್ಸ್ ಯಾಕೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಮಾಡಿ ನಾವು ಇದನ್ನ ಈ ತರ ಡೆವಲಪ್ ಮಾಡಿ ಈ ಫೇಸ್ಗೋಸ್ಕರನೇ ಫೇಸ್ ವಾಶ್ನ ಪರ್ಟಿಕ್ಯುಲರ್ ಆಗಿ ಹಲವಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಮುಖಾಂತರ ಅದನ್ನ ರಿಚ್ ಮಾಡಿ
ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಎಸ್ ಸರ್, ಈಗ ನಾವು ಇತ್ತೀಚಿನ ದಿನದಲ್ಲಿ ಗಮನಿಸಿದ್ರೆ ಸೂರ್ಯನ ಬಿಸಿಲು ಒಂಥರ ಪ್ರಖರ ಆಗ್ತಿದೆ ಅಂತ ಅನ್ನಿಸ್ತಿದೆ. ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಪ್ರಖರತೆ ಇದೆ. ನನ್ಗೊಂದು ಅಂದ್ರೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ಪ್ರತಿಯೊಂದು ಸೈಂಟಿಫಿಕ್ ಆಗಿ ವಿವರಣೆಯನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಹತ್ರ ನೇರವಾಗಿ ಕೇಳೋದು, ಯಾಕೆ ಸೂರ್ಯನ ಬಿಸಿಲು ಇಷ್ಟೊಂದು ಪ್ರಖರ ಆಗ್ತಾ ಇದೆ, ಮತ್ತೆ ಈ ಬಿಸಿಲಿನಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಹೇಗೆ ಮಾಡ್ಕೋಬಹುದು? ಮತ್ತೆ ಈಗ ನಿಮ್ಮ ಹತ್ರ ನೋಡಿದ್ರೆ ಸನ್ಸ್ಕ್ರೀನ್ ಅಂತ ಒಂದು ಬಾಟಲ್ ಕೂಡ ಇದೆ, ಅದನ್ನು ಕೂಡ ನಾನು ಕೂಡ ಯೂಸ್ ಮಾಡಿದ್ದೀನಿ. ಅದು ಎಷ್ಟು ಇಫೆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ? ಇದು ದ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ ಇವತ್ತಿನ ದಿನದಲ್ಲಿ. ನೋಡಿ ಸಂದೀಪ್, ನಾವು ಮನೇಲಿ AC ಹಾಕತ್ತಾ ಇದೀವಿ, ಏನಕ್ಕೆ? ತಣ್ಣಗಿರ್ಬೇಕು. ಹೌದು. ಫ್ರಿಡ್ಜ್ ಅಲ್ಲಿ ಎಲ್ಲ ಸಾಮಾನು ಇಡ್ತಾ ಇದೀರ, ಏನಕ್ಕೆ? ತಣ್ಣಗಿರ್ಬೇಕು. ಬಟ್ ಈ ತಣ್ಣಗಿರ್ಬೇಕು ಅಂತ ನೀವು ಮಾಡ್ತಾ ಇರೋ ಕೆಲಸ ನಿಮ್ಮನ್ನ ಸಖತ್ತಾಗಿರೋ ಒಂದು ಹೀಟಿಗೆ ನೂಗ್ತಾ ಇದೆ. ಈ ವಸ್ತುಗಳು ಏನು ನೀವು ಬಳಸ್ತಾ ಇದ್ದೀರಾ, AC, ರೆಫ್ರಿಜರೇಟರ್, ಇವೆಲ್ಲ ವಾತಾವರಣದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದ ಪದರಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾವೆ. ಅದೇ ಓಝೋನ್ ಪದರ. ಇದು ವೀಕ್ ಆಗ್ತಿದೆ, ಇನ್ನೂ ವೀಕ್ ಆಗುತ್ತೆ, ಮುಂದಕ್ಕೆ ಇನ್ನೂ ಸ್ಟ್ರಾಂಗ್ ಆಗಿ ವೀಕ್ ಆಗುತ್ತೆ. ಇದು ವೀಕ್ ಆದಾಗ ಆಗ್ತಕ್ಕಂಥ ದೊಡ್ಡ ಅನಾಹುತ ಏನು ಅಂತಂದ್ರೆ, ಅಲ್ಟ್ರಾವೈಲೆಟ್ ರೇಸ್ಗಳು ಅವು ಕಣ್ಣಿಗೆ ಕಾಣಲ್ಲ, ಭೂಮಿಗೆ ಬರಕ್ ಸ್ಟಾರ್ಟ್ ಆಗ್ತವೆ. ಭೂಮಿಗೆ ಬಂದಾಗ ನಾವೇನ್ ಮಾಡ್ತೀವಿ, ವಿತೌಟ್ ಪ್ರೊಟೆಕ್ಷನ್ ಯಾರೋ ಒಬ್ರು ಕರೀತಾರೆ, ನಾವು ಆಚೆ ಕಡೆ ಹೋಗಕ್ ಸ್ಟಾರ್ಟ್ ಮಾಡ್ತೀವಿ. ತರಕಾರಿ ತರಬೇಕು, ಇನ್ನೊಂದು ಮಕ್ಳು ಸ್ಕೂಲಿಗೆ ಬಿಟ್ಟು ಬರಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು. ಅದರಲ್ಲಿ ನನಗೆ ಜಾಸ್ತಿ ಹೊಟ್ಟೆ ಉರಿಯೋದೇನ್ ಗೊತ್ತಾ ಸಂದೀಪ್? ರೈತರ ಮಕ್ಕಳು ಪಾಪ ಎಷ್ಟು ಬಿಸಿಲು ಅಂದ್ರೆ ತಪ್ಪೇ ಮಾಡಿರಲ್ಲ ಹೋಗಿ ಬಿಸಿಲಲ್ಲಿ ನಿಂತ್ಕೋತಾರೆ. ಆಮೇಲೆ ಫ್ಯಾಕ್ಟ್ರಿ ಕಾರ್ಮಿಕರು, ಆಮೇಲೆ ಈ ಹೆಣ್ಮಕ್ಳುಗಳು ಫ್ಯಾಕ್ಟ್ರಿಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ. ನಿಧಾನಕ್ಕೆ ಅವ್ರ ಸ್ಕಿನ್ನು ಈ ಅಲ್ಟ್ರಾವೈಲೆಟ್ ರೇಸ್ಗಳು ಏನ್ ಮಾಡ್ತವೆ, ನಿಮ್ಮ ಸ್ಕಿನ್ ಅಲ್ಲಿರೋ ವಾಟರ್ ಕಂಟೆಂಟ್ ನ ಸಾಯಿಸ್ತಾ ಬರ್ತವೆ, ಸ್ಕಿನ್ ಅನ್ನ ಡ್ರೈ ಮಾಡ್ತಾ ಬರ್ತವೆ. ಇತ್ತೀಚಿನ ಸಂಶೋಧನೆಗಳು ಹಲವಾರು ರೀತಿ ಚರ್ಮದ ಕ್ಯಾನ್ಸರ್ಗೆ ಈ ಅಲ್ಟ್ರಾವೈಲೆಟ್ ರೇಸ್ಗಳೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಮುದ್ದ ಮಕ್ಕಳಿಂದ. ಸೊ ನಮ್ಮ ದೇಶದಲ್ಲಿ ಈ ಸನ್ಸ್ಕ್ರೀನ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅಥವಾ ಅದನ್ನ ಹೇಗೆ ಬಳಸಬೇಕು ಅನ್ನೋದು ಇಲ್ಲ. ಸನ್ಸ್ಕ್ರೀಮ್ ಅಂತಿದ್ದಂಗೆ ಅದೇ ರಾಸಾಯನಿಕ ಕ್ರೀಮ್ಗಳನ್ನ ತರ್ತಾರೆ, ಅವು ಮುಖಕ್ಕೆ ಆಗ್ತಿದ್ದಂಗೆ ಜಿಡ್ಜಿಡ್ಡು ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಜನ ಅದರ ಸವಾಸ ಬೇಡಪ್ಪ, ಮುಖ ಎಲ್ಲ ಒಂಥರ ಇದಾದಂಗೆ ಆಗುತ್ತೆ. ಹಂಗಾಗಿ ನನಗೆ ಸನ್ಸ್ಕ್ರೀಮ್ ಸವಾಸ ಬೇಡ ಅಂತ ಅಂತಾರೆ. ಸನ್ಸ್ಕ್ರೀನ್ ಅಲ್ಲೂ ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು SPF, ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ನಾವು ಅಂದ್ಕೊಂಡ್ವಿ, ಯಾಕೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೀಮಿಯಂ ಗ್ರೇಡ್ ಸನ್ಸ್ಕ್ರೀನ್ ಮಾಡಬಾರ್ದು ಅಂತ ತುಂಬಾ ಅದರಲ್ಲಿ ರಿಸರ್ಚ್ ಮಾಡಿ ಈ ವರ್ಜಿನ್ ಕೊಕೊನಟ್ ಆಯಿಲ್ ನ ಆಡ್ ಮಾಡಿ. ಯಾಕೆಂದ್ರೆ ಇದು ಲೇಯರ್ ನ ಸೃಷ್ಟಿಸೋದಲ್ಲಿ ಮಾಡಿದ ಕೆಲಸ ಮಾಡುತ್ತೆ, ಅಂದ್ರೆ ಪ್ರೊಟೆಕ್ಟಿಂಗ್ ಲೇಯರ್ ನ ಸೃಷ್ಟಿಸೋದ್ರಲ್ಲಿ. ಇದ್ರ ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ಪ್ರೊಟೆಕ್ಟಿಂಗ್ ಅಂಶಗಳನ್ನ ಆಡ್ ಮಾಡಿ ಒಂದು ಪರಿಪೂರ್ಣ ಸನ್ಸ್ಕ್ರೀನ್ ನ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. 50+ ನಮ್ದು SPF ಇರ್ತಕ್ಕಂಥದ್ದು, ಅಂದ್ರೆ 98% ಪ್ರಬಲವಾಗಿ ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳಿಂದ ಇದು ರಕ್ಷಿಸುತ್ತೆ. ಮತ್ತು 3+ ಅಂದ್ರೆ ನೀವು ಏನು ಇವತ್ತು ಮಾರ್ಕೆಟ್ ಅಲ್ಲಿ ತಗೋತಿದ್ದೀರಾ, ಒಂದು ಪ್ರೀಮಿಯಂ ಹೈ ಸುಪೀರಿಯರ್ ಗ್ರೇಡ್ ಸನ್ಸ್ಕ್ರೀನ್ ಏನ್ ಕೆಲಸ ಮಾಡುತ್ತೋ ಅದನ್ನ ಇದು ಮಾಡುತ್ತೆ. ಇದ್ರ ಜೊತೆ ಅಲೋವೆರಾ ಎಕ್ಸ್ಟ್ರಾಕ್ಷನ್ಸ್ ಇರ್ಬೋದು, ವಿಟಮಿನ್ E ಇರ್ಬೋದು, ಜೊಜೋಬಾ ಆಯಿಲ್ಸ್ ಇರ್ಬೋದು, ಜೊತೆಗೆ ಇನ್ನು ಎಷ್ಟು ನಾವಿದ್ರಲ್ಲಿ ಹಲವಾರು ಸೈಂಟಿಫಿಕ್ ಪದಗಳನ್ನ ಬಳಸೋದ್ರಿಂದ ಗ್ರಾಹಕರಿಗೆ ಅದು ಇದಾಗುತ್ತೆ. ಇನ್ನು 10 ಹಲವು ಮಾಡಿ ಒಂದು ಎನ್ರಿಚ್ ಸನ್ಸ್ಕ್ರೀಮ್ ಅನ್ನ ಮಾಡಿ ಇದನ್ನ ಹಚ್ಚಿದ್ರೆ ಮುಖ ಚೆನ್ನಾಗಿರುತ್ತೆ, ಬ್ರೈಟ್ ಆಗಿರುತ್ತೆ, ಯಾವುದೇ ಆಯಿಲಿ ಫೀಲ್ ಆಗಲ್ಲ, ತುಂಬಾ ಲೈಟ್ ಅನ್ಸುತ್ತೆ, ತುಂಬಾ ರಿಲ್ಯಾಕ್ಸ್ಡ್ ಆಗಿರುತ್ತೆ. ನಿಮಗೆ ಗೊತ್ತಿಲ್ದಲೆ ನಿಮ್ಮ ಸ್ಕಿನ್ಗಾಗೋ ಡ್ಯಾಮೇಜ್ನ ತಪ್ಪಿಸಿ ಎಷ್ಟು ದಿನ ಆದರೂ ಕೂಡ ನಿಮ್ಮನ್ನ ಒಂದು ಪ್ರೊಟೆಕ್ಟ್ ಆಗಿ ಹೆಲ್ದಿ ಆಗಿರೋ ತರ ಈ ಸನ್ಸ್ಕ್ರೀನ್ ಮಾಡುತ್ತೆ ಅಂತ ನಾವಿದನ್ನ ಇಂಟ್ರೊಡ್ಯೂಸ್ ನೋಡಿ. ದಿನ ಬಳಕೆಯಲ್ಲಿ ಎಷ್ಟೊಂದು ವಸ್ತುಗಳು, ಎಷ್ಟೊಂದು ಕ್ರೀಮ್ಗಳೆಲ್ಲ ಬಂದ್ಬಿಟ್ಟಿದೆ. ಆಮೇಲೆ ಅದರ ರೇಟ್ಗಳು ಕೂಡ ನಮ್ಮ ಸಂಬಳಕ್ಕಿಂತ ಜಾಸ್ತಿನೇ ಇರುವಂತ ಕೆಲವೊಂದು ಕ್ರೀಮ್ಗಳಿದಾವೆ, ದೊಡ್ಡ ದೊಡ್ಡ ಕಂಪನಿಗಳಿದಾವೆ. ನಾವು ಎಷ್ಟೊಂದು ಬೇಯಿಸ್ತಾ ಇದೀವಿ ಅಂತ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಈ ನೆಲೆಯಲ್ಲಿ ದೇಹಕ್ಕೂ ಒಳ್ಳೆಯದು, ದೇಹದ ತ್ವಚೆಗೂ ಒಳ್ಳೆಯದು, ಕಡಿಮೆ ದುಡ್ಡಲ್ಲೂ ಕೂಡ ನಮ್ಗೊಂದು ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ ಅಂದರೆ ಅದು ನಿಮ್ಮ ಸ್ವದೇಶಿ ದಿಶಾ ಸಂಸ್ಥೆ ಈ ನೆಲೆಯಲ್ಲಿ ಕೆಲಸ ಮಾಡ್ತಿರೋದು ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಸರ್. ಈಗ ತ್ವಚೆಯ ರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಬ್ಬನಿಗೂ ಇಂಪಾರ್ಟೆಂಟ್. ಅದು ಯಾರು ಏನೇ ಹೇಳಿದ್ರು ತ್ವಚೆಯ ರಕ್ಷಣೆ ಬೇಕೇ ಬೇಕು. ಈ ತ್ವಚೆಯ ರಕ್ಷಣೆಯನ್ನು ಪರಿಪೂರ್ಣವಾಗಿ ಮಾಡ್ಕೊಳ್ಳೋದು ಹೆಂಗೆ ಸರ್? ಪರಿಪೂರ್ಣತೆ ಅಂತಂದ್ರೆ ವಾಶ್ ಮಾಡಿದ್ಮೇಲೆ ನೋಡಿ, ನಿಮ್ಮ ಮನೆನ ಲಾಕ್ ತೆಗೆದ್ಮೇಲೆ ನೀವು ಅದನ್ನ ಲಾಕ್ ಹಾಕಿದಿರೋ ಇಲ್ವೋ ಅಂತ 5 ಸಲ ನೀವು ಚೆಕ್ ಮಾಡ್ತೀರಾ. ಹೌದು.
ಲಾಕ್ ತೆಗ್ದಿದ್ಕಿಂತ ಜಾಸ್ತಿಯಾಗಿ ಕ್ಲೋಸ್ ಆಗಿದೆಯಾ ಅಂತ ನೋಡ್ತೀರಾ. ಎಸ್, ಅದೇ ತರ ಸೋಪನ್ನ ಹಾಕಿ ಇನ್ನೊಂದನ್ನ ಹಾಕಿ ಸ್ಕಿನ್ ಅನ್ನ ವಾಶ್ ಮಾಡಿ ಲಕ್ಷ ಡೋರ್ಗಳನ್ನ ನಿಮ್ ಸ್ಕಿನ್ ಅಲ್ಲಿ ಓಪನ್ ಮಾಡ್ತಿರಲ್ಲ, ಅದನ್ನ ಕರೆಕ್ಟ್ ಆಗಿ ಲಾಕ್ ಮಾಡಿದ್ರ ಅಂತ ಯಾರು ಯೋಚನೆ ಮಾಡಲ್ಲ. ಅದನ್ನೇ ಮಾಯಿಶ್ಚರೈಸಿಂಗ್ ಅಂತ ಕರಿತೀವಿ. ಇದು ನಮ್ಮ ದೇಶದಲ್ಲಿ ಕೆಲವಷ್ಟು ತಿಳಿದವರಷ್ಟೇ ಅದ್ರ ಬಗ್ಗೆ ಪರ್ಫೆಕ್ಟ್ ಇದ್ದಾರೆ, ಅದಕ್ಕೆ ಅವ್ರು ನೋಡಕ್ ಚೆನ್ನಾಗಿ ಕಾಣ್ತಿದ್ದಾರೆ. ಇನ್ನಷ್ಟು ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಬೇಕಾಬಿಟ್ಟಿ ಉದಾಸೀನ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಯೋಚನೆ ಮಾಡಿ, ಒಂದಲ್ಲ ಎರಡಲ್ಲ ಲಕ್ಷ ರಂಧ್ರಗಳಿದೆ ನಮ್ಮ ಸ್ಕಿನ್ ಅಲ್ಲಿ. ಸೊ ಅದು ಓಪನ್ ಆಗುತ್ತೆ, ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಮನೇಲೇನು ಯಾರು ಇರಲ್ಲ, ಆಚೆಗಡೆ ಓಡಾಡಕ್ ಹೋಗ್ತೀರಾ, ಆಚೆಗಡೆ ನಿಮ್ಮನ್ನ ವೆಲ್ಕಮ್ ಮಾಡಕ್ಕೆ ಯಾರು ಗಾರ್ಡನ್ನ ಇಟ್ಕೊಂಡಿಲ್ಲ. ಹೈಯೆಸ್ಟ್ ಪೊಲ್ಯೂಟೆಡ್ ರೋಡ್ಗಳು, ಆ ಕಾರ್ಬನ್ ಡೈಆಕ್ಸೈಡ್ ಇಂದ ಕೂಡಿರ್ತಕ್ಕಂತಹ ವೆಹಿಕಲ್ಗಳು ಬಿಡೋ ಗಾಳಿ ಎಷ್ಟು ಹಾನಿಕಾರಕ ರಾಸಾಯನಿಕಗಳು ನಿಮ್ಮ ವೆಲ್ಕಮ್ ಮಾಡ್ತಿರುತ್ತೆ ಅಂತಂದ್ರೆ, ನಿಮ್ಮ ತೆರೆದಿರೋ ಆ ರಂಧ್ರಗಳ ಮುಖಾಂತರ ಹೋಗಿ ಆ ರಂಧ್ರಗಳೊಳಗೆ ಸೇರ್ಕೊಂಡಾಗ ಫ್ರೀ ರ್ಯಾಡಿಕಲ್ಸ್ಗಳು ಸ್ಕಿನ್ನಲ್ಲಿ ಒಂದು ಏಜಿಂಗ್ನ ಫಾಸ್ಟ್ ಮಾಡ್ತವೆ, ಇರಿಟೇಷನ್ನ ಮಾಡ್ತವೆ, ನಿಮಗೊಂದು ಸುಸ್ತು ಫೀಲ್ ಆಗುತ್ತೆ ಸಂದೀಪ್. ಇದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ, ಮಾಯಿಶ್ಚರೈಸಿಂಗ್ ಅಂತ ಬಂದಾಗ ನಾವು ಸಖತ್ತಾಗಿ ಮಾಡ್ಬೇಕಲ್ಲ, ಏನಾದ್ರೂ ಒಂದು ಹೆಲ್ದಿಯಾಗಿ ಮಾಡ್ಬೇಕಲ್ಲ. ಒಂದು ಹೈಯೆಸ್ಟ್ ರಿಸರ್ಚ್ ಮಾಡಿ, ಹೆಲ್ದಿಯೆಸ್ಟ್ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಯಾರು ಬಳಸಿದ್ರು ಕೂಡ ಬಾಡಿ ಲೋಷನ್ ಬಳಸಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಫೀಲ್ ಆಗಬೇಕು. ಯಾಕೆ ಅಂತಂದ್ರೆ ಆ ಹೋಲ್ನ ಹೆಂಗೆಂಗೋ ಮುಚ್ಚಬಾರ್ದು, ಪೋಷಕಾಂಶಗಳಿಂದ ಮುಚ್ಚಬೇಕು. ಯಾಕೆ, ನಾವು ಹಾರ್ಟ್ನ ಮುಟ್ಟಕ್ಕಾಗಲ್ಲ, ಲಿವರ್ನ ಮುಟ್ಟಕ್ಕಾಗಲ್ಲ, ಏನು ಬಟ್ ನಾವು ಸ್ಕಿನ್ನ ಯಾವಾಗಲೂ ಮುಟ್ಕೋಬಹುದು. ಆ ಸ್ಕಿನ್ನ ಒಂದು ಹೆನ್ರಿಚ್ ಮಾಡೋಣ ಅಂತೇಳಿ ನಮ್ಮ ಕೇರಾಮೃತ್ ಬಾಡಿ ಲೋಷನ್, ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಎನ್ರಿಚ್ ಆಗಿರೋ ಒಂದು ಬಾಡಿ ಲೋಷನ್ನ ನಾವು ಪ್ರಿಪೇರ್ ಮಾಡಿದೀವಿ. ಮೋಸ್ಟ್ಲಿ ಈ ಬಾಡಿ ಲೋಷನ್ಗೆ ಹಾಕಿರೋವಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಇನ್ಯಾವ ಪ್ರಾಡಕ್ಟ್ಗೂ ಹಾಕಲಿಲ್ಲ. ತುಂಬಾ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ವಿ, 10 ಹಲವು ಇಂಗ್ರೀಡಿಯೆಂಟ್ಸ್. ಇಲ್ಲೇನ್ ಕೆಳಗ್ ಕಾಣ್ತಿದೆ ಅದನ್ನ ಓದ್ಕೊಬಿಟ್ರಾಯ್ತು, ಯಾಕೆ ನಾನು ಹೇಳಿದ್ರೆ ತುಂಬಾ ದೊಡ್ಡದಾಗುತ್ತೆ. ಅದನ್ನ ಓದ್ಕೊಳ್ಳಿಕ್ಕೆ ನಾನು ವೀಕ್ಷಕರಲ್ಲಿ ವಿನವಿ ಮಾಡ್ಕೋತೀನಿ. ಇಷ್ಟನ್ನ ಹಾಕಿ, ಯಾಕೆ ಅಂತಂದ್ರೆ ಒಂದು ಪರಿಪೂರ್ಣ ಸ್ಕಿನ್ಗೆ ನಮ್ಮ ಆದ್ಯತೆ ಇತ್ತು. ಯಾಕೆಂದ್ರೆ ಅವನ ಸ್ಕಿನ್ ಅನ್ನ ಅವ್ನು ಲವ್ ಮಾಡ್ಬೇಕು, ಆ ಸ್ಕಿನ್ ನ ಮುಟ್ಟಿದಾಗ ಅವನ ಮೇಲೆ ಅವನಿಗೆ ಪ್ರೀತಿ ಜಾಸ್ತಿ ಆಗ್ಬೇಕು. ಯಾಕೆಂದ್ರೆ ನಾವ್ ಯಾರನ್ನೋ ಪ್ರೀತಿಸೋದಲ್ಲ, ನಮ್ಮನ್ನ ನಾವು ಜಾಸ್ತಿ ಪ್ರೀತಿಸಿದಾಗ ನಮ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಉದ್ದೇಶದಿಂದ ಈ ಬಾಡಿ ಲೋಷನ್ ನ ಮಾಡಿದೀವಿ. ಎಸ್, ಬ್ರೈಟ್ನಿಂಗ್ ಕ್ರೀಮ್ ಅಂತ ಹೇಳ್ಬಿಟ್ಟು ಬ್ರೈಟ್ನೆಸ್ಗೆ ಒಂದು ನ್ಯಾಚುರಲ್ ಬ್ರೈಟ್ನೆಸ್ಗೆ ಒಂದು ವ್ಯಾಲ್ಯೂ ಅನ್ನ ಕೊಟ್ಟಿದ್ದೀರಾ. ಈಗ ಎಲ್ಲರಿಗೂ ಇರೋದು ನಾನು ಸುಂದರವಾಗಿ ಕಾಣಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕನಸುಗಳಿದೆ. ಈ ಕನಸುಗಳನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಅನೇಕ ಸಂಸ್ಥೆಗಳು ಕೂಡ ನಮ್ಮ ಮಧ್ಯೆ ಇದೆ. ಸೊ ಈಗ ನಿಮ್ಮಲ್ಲಿರುವಂತಹ ನ್ಯಾಚುರಲ್ ಬ್ರೈಟ್ನೆಸ್ ಅನ್ನ ಇಂಪ್ರೂವ್ ನ್ಯಾಚುರಲ್ ಆಗಿ ಬ್ರೈಟ್ನೆಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ನೀವೊಂದು ಕ್ರೀಮ್ ಅನ್ನ ಕಂಡು ಹಿಡಿದಿದ್ದೀರಾ. ಸೊ ಅದರ ವಿಶೇಷತೆ ಏನು ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ಬಹುದು ಅಂತ. ಖಂಡಿತ ನಾನು ಚೆನ್ನಾಗಿ ಕಾಣಬೇಕು, ಅದು ಪ್ರತಿಯೊಬ್ಬರ ಹಕ್ಕು. ಚೆನ್ನಾಗಿ ಕಾಣೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದ್ರಿಂದ ನಾನು ಒಳ್ಳೆ ಕೆಲಸಕ್ಕೆ ನಾನು ಅದನ್ನ ಬಳಸ್ಕೋತೀನಿ. ಹೌದು. ಆ್ಯಂಡ್ ನನ್ನ ಸ್ಕಿನ್ನೇ ನನ್ನ ಹೆಲ್ತ್ನ ಹೇಳ್ತಿರುತ್ತೆ. ಆ್ಯಂಡ್ ನಾನು ಓವರ್ ಆಲ್ ಆ್ಯಕ್ಟಿವ್ ಆಗಿರ್ಬೇಕಂತ ಚೆನ್ನಾಗಿ ಕಾಣಬೇಕು. ಇದನ್ನೇ ವೀಕ್ನೆಸ್ ಮಾಡ್ಕೊಬಿಟ್ರು ಎಷ್ಟೋ ಜನ. ಇವನು ಚೆನ್ನಾಗಿ ಕಾಣೋದಕ್ಕೆ ಏನು ಬೇಕಾದರೂ ಮಾಡ್ತಾನೆ ಅಂತ ತಿಳ್ಕೊಂಡಂಥವ್ರು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಇದು ನಮಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಯಿತು ಅಂತಂದರೆ, ನಾವು ಈ ಬ್ರೈಟ್ನಿಂಗ್ ಕ್ರೀಮಿಂದ ಭಾಳ ದಿನದಿಂದ ಬಿದ್ದಿದ್ವಿ. ಫಾರ್ಮುಲೇಷನ್ಸ್ ಎಲ್ಲ ಮುಗೀತು, ನಾವೆಲ್ಲ ಅಪ್ಲೈ ಮಾಡಿದ್ವಿ. ವಿ ಫೀಲ್ ವೆರಿ ವಂಡರ್. ಯಾಕೆಂದ್ರೆ ಈಗ ನೀವು ಕೂಡ ಅದನ್ನ ಹಾಕೊಂಡೇ ಕೂತಿದ್ದೀರಾ ನನ್ನ ಮುಂದೆ. ಅಂಡ್ ತುಂಬಾ ಜನ ಹೇಳಿದ್ರು, ವಾವ್, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಸೊ ಇದೆಲ್ಲ ಆದ್ಮೇಲೆ ಒಂದು ಸ್ಟ್ರಾಟಜಿ ಟೀಮ್ ಅಂತ ಇರುತ್ತೆ, ಒಂದು ಮಾರ್ಕೆಟಿಂಗ್ ಟೀಮ್ ಅಂತ ಇರುತ್ತೆ. ನಾವು ಕೇಳಿದ್ವಿ, ಇದಕ್ಕೆ ಎಷ್ಟು ರೇಟ್ ಇಡ್ಬೋದು ಅಂತ ಕೇಳಿದ್ವಿ. ಸರ್, ಇದಕ್ಕೆ ನೀವು 2999, ನಿಯರ್ಲಿ 3000 ಇಡ್ಬೋದು ಅಂತ. ನಾವು ಕೇಳಿದ್ವಿ, ಯಾಕೆ ಇಷ್ಟೊಂದು? ಸರ್, ಇದೇ ಸೈಕಾಲಜಿಕಲ್ ಪ್ರಾಡಕ್ಟ್. ನಾನು ಚೆನ್ನಾಗಿ ಕಾಣಬೇಕು ಅಂದ್ರೆ ಜನ ಹೆಂಗಾದ್ರೂ ದುಡ್ಡು ತಗೋಬರ್ತಾರೆ, ಅದನ್ನ ದುಡ್ಡು ತಿಕ್ಸೋದು ನೋಡ್ಬೇಕು. ಅದ್ ನನಗೆ ತುಂಬಾ ನೋವಾಯ್ತು ಸಂದೆ. ಚೆನ್ನಾಗಿ ಕಾಣೋದು ಅಥವಾ ಹೆಲ್ದಿ ಆಗಿರೋದು, ಒಂದು ಬ್ರೈಟ್ ಸ್ಕಿನ್, ಒಂದು ಹೆಲ್ದಿ ಸ್ಕಿನ್, ಅದು ಬರೀ ಶ್ರೀಮಂತಿಕೆಯ ಸೊತ್ತಲ್ಲ. ಪಾಪ ಎಷ್ಟೋ ಜನ ಮಧ್ಯಮ ವರ್ಗದ ಜನಗಳಿದ್ದಾರೆ, ಬಡತನದಿಂದ ಬಂದಿರೋ ಹೆಣ್ಮಕ್ಳಿದ್ದಾರೆ, ಅಂಗನವಾಡಿ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿದ್ದಾರೆ, ಕಾಲೇಜ್ಗೆ ಹೋಗ್ತಿರೋ ರೈತರ ಮಕ್ಕಳಿದ್ದಾರೆ, ತೋಟದಲ್ಲಿ ಕೆಲಸ ಮಾಡೋ ಮಕ್ಕಳಿದ್ದಾರೆ. ಇವತ್ತು ಮೊದಲೇ ರೈತರ ಮಕ್ಕಳ ಸಮಸ್ಯೆ ಏನು ಅಂದರೆ, ಸರ್ ನಾವು ಚೆನ್ನಾಗಿ ಕಾಣಲ್ಲ, ಗುಡ್ ಲುಕ್ಕಿಂಗ್ ಇಲ್ಲ, ತುಂಬ ಕಷ್ಟಪಡ್ತೀವಿ ನಾವು ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ. ನನಗೆ ಅವಾಗ ಅನಿಸಿದ್ದು, ಇಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ನ ಸೈಕಾಲಜಿಕಲ್ ಪ್ರಾಡಕ್ಟ್ ಅಂತ ಹೇಳಿ ಜನಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅಂತ ನಾವು ರೇಟ್ ಇಡೋದನ್ನ ಫಸ್ಟ್ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎವ್ರಿಬಡಿ ಬಿಕಮ್ ಶಾಕ್ಡ್.
ಸರ್ ಈ ಇಂಗ್ರೀಡಿಯೆಂಟ್ಸ್ ಇರೋದು, ಯಾಕೆಂದ್ರೆ ಇದರಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಜೊತೆಗೆ ಹಳದಿದು ಸೂಕ್ಷ್ಮ ಎಕ್ಸ್ಟ್ರಾಕ್ಷನ್ಸ್ ಅಂಡ್ ಅಲೋವೆರಾದು ಪೌಡರ್ ಎಕ್ಸ್ಟ್ರಾಕ್ಷನ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಸಂದೀಪ್ ಅದು. ಅದ್ರ ಜೊತೆಗೆ ಅವಕಾಡೋ ಆಯಿಲ್, ಅದ್ರ ಜೊತೆಗೆ ಶ್ರೀಗಂಧದ ಎಣ್ಣೆ ಮತ್ತು ಬಾದಾಮಿಯ ಎಣ್ಣೆ, ಇದು ನಿಮ್ ಸ್ಕಿನ್ಗೆ ರಿಲೀಫ್ ಕೊಡೋದ್ರ ಜೊತೆಗೆ ಡೀಪ್ ಬ್ರೈಟಿಂಗ್ ನ ಕೊಡುತ್ತೆ. ಅಂದ್ರೆ ನಿಮ್ ಸ್ಕಿನ್ ಆ ತಕ್ಷಣಕ್ಕಷ್ಟೇ ಬ್ರೈಟ್ ಆಗಬಾರ್ದು, ನಿರಂತರ ಬಳಸ್ತಾ 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 ಆ ಬ್ರೈಟ್ನೆಸ್ನೇ ನಿಮ್ಮ ಒರಿಜಿನಲ್ ಕಲರ್ ಮಾಡ್ತಕ್ಕಂಥ ಒಂದು ಬ್ರೈಟ್ನಿಂಗ್ ಕ್ರೀಮ್ನ ಇಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಕೊಡ್ತಿರಿಂದಾಗ ಅವ್ರು ಒಂದು ತೀರ್ಮಾನ ಮಾಡಿದ್ರು. ಅವರು ಓವರ್ ಆಲ್ ನಮ್ಮ ಟೀಮ್ ಅವರು, ಸರ್ ನಿಮ್ಮ ತರ ನೀವೇನು ಈ ಕಂಪ್ನಿ ಹೆಸರು ಇಟ್ಟಿದ್ದೀರಾ ಸ್ವದೇಶಿ ದಿಶಾ ಅಂತ, ಇಟ್ಸ್ ಅನ್ ಅಮೇಝಿಂಗ್. ಯಾಕೆ ಈ ತರ ಥಿಂಕ್ ಮಾಡಿದ್ರಿ ಇವ್ರು, ಗುರು ಸರ್ ಯಾಕೆ ಈ ತರ ಥಿಂಕ್ ಮಾಡ್ತಾರೆ ಅಂತ ಈ ಬ್ರೈಟ್ನಿಂಗ್ ಕ್ರೀಮ್ ಇಂದ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓವರ್ ಆಲ್ ಪ್ರಯತ್ನ ಏನಿದೆ ಗೊತ್ತಾ ಸಂದೀಪ್, ಇಷ್ಟು ನಾನು ಎಫರ್ಟ್ ಆಗ್ತಿರೋದು, ಇಷ್ಟು ನಾನು ಮಾಡ್ತಾ ಇರೋದು, ನನಗೆ ಉದ್ಯಮಶೀಲತೆನ ಜನಗಳಲ್ಲಿ ತುಂಬಬೇಕು. ಜನ ಟೈಮ್ ಹಾಳು ಮಾಡ್ಕೋತಾ ಇದ್ದಾರೆ ಸಂದೀಪ್. ಟೈಮ್ ಈಸ್ ಎ ಮನಿ ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಕೂತಿದ್ದಾರೆ ಸಂದೀಪ್ ಜನ? ಮೊಬೈಲಲ್ಲಿ ಬೇರೆಯವ್ರ ವಿಚಾರ ಮಾತಾಡ್ತಾ, ಬೇರೆಯವ್ರನ್ನ ನೋಡ್ತಾ. ಎಷ್ಟೋ ಜನ ಏನು ಅಂದ್ಕೋತಾ ಇದ್ದಾರೆ, ನಾನೇನೂ ಮಾಡ್ತಾ ಇಲ್ಲ ಆರಾಮಾಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ಕಾಲದ ಪ್ರವಾಹದಲ್ಲಿ ಕಳೆದೋಗ್ತಾರೆ. ಅಂತ ಜನಗಳಿಗೆ ಒಂದು ಸೇಫೆಸ್ಟ್ ಬಿಸ್ನೆಸ್ ಮಾಡೆಲ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಪವರ್ಫುಲ್ ಅಸ್ತ್ರ ಬೇಕಿತ್ತು, ಪವರ್ಫುಲ್ ಟೂಲ್ ಬೇಕಿತ್ತು. ಅದಕ್ಕೋಸ್ಕರ ನಾನು ಈ 2 ವರ್ಷ ನನ್ನ ಟೈಮ್ನ ಸ್ಪೆಂಡ್ ಮಾಡಿದ್ವಿ. 12 ವರ್ಷ ಕಾದ್ವಿ ಈ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಏನೇನು ಮಾಡ್ಬೋದು ಅನ್ನೋದನ್ನ ರಿಸರ್ಚ್ ಮಾಡಕ್ಕೆ. ಫೈನಲಿ ಇದಿಷ್ಟು ಪ್ರಿಪರೇಷನ್ ಮಾಡಿಕೊಂಡು ನಾವೀಗ ಮಾರ್ಕೆಟಿಗೆ ಬಂದು ನಾನೀಗ ಹೇಳ್ದಂತ ಇಷ್ಟು ಪ್ರಾಡಕ್ಟ್ ಕೊಟ್ಟಿದೀವಲ್ಲ, ಕೊಟ್ಟು ನಾವು ಮಾರ್ಕೆಟಿಂದ ಏನ್ ಕೇಳಿದ್ವಿ ಗೊತ್ತಾ? ಪಾಸಿಟಿವ್ ರಿಸಲ್ಟ್ ಹೇಳ್ಬೇಡಿ, ಯಾಕೆಂದ್ರೆ ಇದಕ್ಕೆ ತುಂಬಾ ಪಾಸಿಟಿವ್ ರಿಸಲ್ಟ್ ನಾವು ತಂದಿದ್ದೀವಿ. ನಾವು ಕೇಳಿದ ಫಸ್ಟ್ ಮಾತು ಏನಂತಂದ್ರೆ ನೆಗೆಟಿವ್ ಹೇಳಿ ಅಂತ. ನಿಮ್ಗೊಂದು ಮಾತು ಹೇಳ್ತೀನಿ, ಸೋಪು 1 ಲಕ್ಷಕ್ಕಿಂತ ಜಾಸ್ತಿ ಯೂನಿಟ್ ಸೇಲ್ ಆಗಿದೆ. ಎಷ್ಟು ಹೇಳಿ? 1 ಲಕ್ಷಕ್ಕಿಂತ. ಲಾಂಚ್ ಮಾಡಿದ ಒಂದು 2 months ಅಲ್ಲೇ ಅಷ್ಟು ಸೇಲ್ಸ್ ಬಂತು. ನಾಟ್ ಇವನ್ 0 ಕಂಪ್ಲೇಂಟ್ ವಿ ಗಾಟ್. ನಾಟ್ 0 ಕಂಪ್ಲೇಂಟ್ ವಿ ಗಾಟ್. ಅಂಡ್ ತುಂಬಾ ಹೆಮ್ಮೆ ಆಗ್ತಿದೆ. ಇದು 100 ಜನ ಉದ್ಯಮಿಗಳ ಅಂದ್ರೆ ಕನಸು ಕಾಣ್ತಾ ಇದಾರಲ್ಲ, ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂತ, ಅವ್ರ ಭವಿಷ್ಯನ ಚೇಂಜ್ ಮಾಡುತ್ತೆ ಅನ್ನೋ ಹೆಮ್ಮೆ ನನಗೆ ತುಂಬಾ ಇದೆ. ಈಗ ಇದೇ ನ್ಯಾಚುರಲ್ ಬ್ರೈಟ್ನೆಸ್ಗೆ ನಾವು ಈಗ ನಿಮ್ಮ ಕ್ರೀಮನ್ನು ನಾವು ಏನು ಯೂಸ್ ಮಾಡ್ತೀವಿ, ನೀವು ಹೇಳಿದ್ರಿ ಒಂದು 2,500-3 ಸಾವಿರ ರೂಪಾಯಿ ಇಡಬಹುದು ಅಂತ ಹೇಳಿದ್ರಿ. ಹಾಗಾದ್ರೆ ನಿಮ್ಮ ಪ್ರೈಸ್ ಎಷ್ಟು ಇಟ್ಟಿದ್ದೀರಾ ಸರ್ ನೀವು? ಹೇಳಿ ಸರ್. ಜಸ್ಟ್ 399. ಓಕೆ, 399. ಜಸ್ಟ್ 399. ಓಕೆ. ನನ್ನ ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿ ಮಾಡಿದೀನಿ ಅಂತ ನನಗೇನು ಸಂತೋಷ ಆಗುತ್ತೋ ಅದನ್ನ ಒಬ್ಬ ಮಧ್ಯಮ ವರ್ಗದ ಜನ, ಯಾರೋ ಒಬ್ರು ಕಷ್ಟದಲ್ಲಿರ್ತಕ್ಕಂಥವ್ರು ಖುಷಿಯಾಗಿ ಅವ್ರೇನು ಕೆಟ್ಟದಾಗ ಹಾರೈಕೆ ಬೇಕು ಸಂದೀಪ್. ನನಗೆ ಹಾರೈಕೆ 0ದಿಂದ ಬಂದ್ವಿ ಸಂದೀಪ್ ನಾವೆಲ್ಲ. 0ದಿಂದ ಅಂತಂದ್ರೆ ಯಾವುದೋ ಒಂದು ಹಳ್ಳಿನಲ್ಲಿ ಕಷ್ಟದಲ್ಲಿ ಕಷ್ಟಪಡ್ತಿದ್ದವರು ಇವತ್ತು ಎಲ್ಲ ನಾನು ಸಂಪಾದಿಸಿದೀನಿ ಅಂದ್ರೆ ಬಿಕಾಸ್ ಆಫ್ ದ ಹಾರೈಕೆ. ನಿಮ್ಗೂ ಗೊತ್ತು, ನಿಮಗೆ ಆ ಹಾರೈಕೆ ಸಿಕ್ಕಿದ್ರೆ ಮನುಷ್ಯನ್ಗೆ ಎಂತದ್ ಸಿಗತ್ತೆ ಅಂತ. ಸೊ ಹಾಗಾಗಿ ಆ ಆರೈಕೆ ಪಡಿಬೇಕು ಅನ್ನೋ ಒಂದು ಹೋರಾಟದಲ್ಲಿ ನಾವು ಮುಂದೆ ನುಗ್ತಾ ಇದ್ದೀವಿ. ಖಂಡಿತ ಸರ್, ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು. ನಾವು ಒಂದು ಸಣ್ಣ ಮೇಲ್ಮಟ್ಟಕ್ಕೆ ಹೇಳುವಂಥ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ ಅನ್ಕೊಂತೀನಿ. ಯಾಕಂದರೆ ಇನ್ನೂ ಡೀಪಾಗಿ ಹೋಗ್ಬೋದು, ಜನಗಳಿಗೆ ಕನ್ಫ್ಯೂಷನ್ ಕೂಡ ಆಗ್ಬೋದು. ಜನಗಳಿಗೆ ಎಷ್ಟು ಮಾಹಿತಿ ಬೇಕು ಅಷ್ಟನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಜನಗಳಿಗೆ ಏನು ಬೇಕೋ ಆ ಪ್ರಾಡಕ್ಟನ್ನು ನೀವು ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಇದು ಡಿಸ್ಟ್ರಿಬ್ಯೂಟರ್ಗೆ ಆಗಿರ್ಬೋದು ಅಥವಾ ದಿನ ಬಳಕೆಯಲ್ಲಿ ನಾನು ಮನೇಲಿ ಯೂಸ್ ಮಾಡ್ತೀನಿ ಅನ್ನೋರು ಆಗಿರ್ಬೋದು, ಇಬ್ಬರಿಗೂ ಕೂಡ ಈ ನಂಬರ್ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇಷ್ಟು ಸಮಯ ಕೊಟ್ಟು ಈ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಸವಿವರವಾದ ಮಾಹಿತಿ ಮೊದಲ ಬಾರಿಗೆ, ಬೇರೆ ಎಲ್ಲೂ ಕೊಟ್ಟಿಲ್ಲ, ಇದೇ ಮೊದಲ ಬಾರಿಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಹಂಚ್ಕೊಂಡಿದ್ದೀರಾ. ಸೊ ಇದು ನಮ್ಮ ಹೆಮ್ಮೆ ಅಂತ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಖಂಡಿತ, ನನಗೂ ಕೂಡ ನಿಮ್ಮ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ತುಂಬಾ ಹೆಮ್ಮೆ ಅನ್ಸುತ್ತೆ ಸಂದೀಪ್. ನೀವು ಮಾಡ್ತಾ ಇರೋ ಕೆಲಸ ಹಿಂಗೆ ನಮ್ಮ ಬೆನ್ನು ನಮಗೆ ಕಾಣಲ್ವೋ ನೋಡಿ, ಇಂಥ ಅದ್ಭುತವಾದ ಪ್ರಾಡಕ್ಟನ್ನು ಮಾಡಬೇಕು ಅನ್ನೋ ನನ್ನ ಮನಸ್ಥಿತಿ, ಅದನ್ನು ತಲುಪಿಸಿ ಉದ್ಯಮಶೀಲತೆನ ಸೃಷ್ಟಿಸಬೇಕು ಅನ್ನೋ ನನ್ನ ಮನಸ್ಥಿತಿ, ಅದು ಎಷ್ಟೋ ಜನ 100 ಜನ ಪ್ರೇಕ್ಷಕರು ಎಲ್ಲೋ ಕಾಯ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಈ ವಿಡಿಯೋನ ಯಾವ ಮರದಡಿ ಕುತ್ಕೊಂಡು ನೋಡ್ತಾ ಇದ್ದಾರೋ, ಯಾವ ಬಸ್ಸಲ್ಲಿ ನೋಡ್ತಾ ಇದ್ದಾರೋ, ಯಾವ ಜಾಗದಲ್ಲಿ. ಆ ವೇದಿಕೆನ ನೀವು ಸೃಷ್ಟಿಸಿದಿರಲ್ಲ, ನಿಧಾನಕ್ಕೆ ಈ ಬೆಳೀತಾ ಇರೋ ಈ ಸದೃಢ ದೇಶದ ನಿರ್ಮಾಣದಲ್ಲಿ ಎಂತೆಂಥ ಸಹಾಯನ ನೀವು ಮಾಡ್ತಾ ಇದ್ದೀರಾ ಅಥವಾ ಯೋಚಿಸ್ತಾ ಇದ್ದೀರಾ ಅನ್ನೋದು ಅದ್ಭುತ. ಹೆಗ್ಗದ್ದೆ ಹೀಗೆ ನಿರಂತರವಾಗಿ ಅದು ಚಿರಾಯು ಆಗಿರಲಿ ಅಂತ ನಾನು ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಾವಿಲ್ಲಿ ಮಾತಾಡಿರುವಂತಹ ಅಷ್ಟು ವಸ್ತುಗಳು ನಮಗೆ ಸ್ವದೇಶಿ ದಿಶಾ ಸಂಸ್ಥೆಯಿಂದ ಸಿಗುತ್ತೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಬೇಕಾದರೂ ಇವರು ತಲುಪಿಸ್ಕೊಡ್ತಾರೆ, ಅಥವಾ ನೀವೇನಾದ್ರು ಸ್ವಂತ ಉದ್ಯಮ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಸಹಾಯ ಮಾಡ್ತಾರೆ. ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಆದಷ್ಟು ಆರೋಗ್ಯಪೂರ್ಣವಾಗಿ ಬದುಕುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.